ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಸಬ್ಜೆಕ್ಟಲ್ಲಿ 2024 ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. 4 ಮಾರ್ಕ್ಸ್ ಕ್ವಶನ್. ಅದು ಯಾವುದಂದರೆ ಗುಡ್ ವಿಲ್ ಪ್ರಾಬ್ಲಮ್. ಆ್ಯಕ್ಚುಲಿ ಗುಡ್ ವಿಲ್ ಪ್ರಾಬ್ಲಮಲ್ಲಿ 2 ಕ್ವಶನ್ನ ಕೇಳ್ತಾರೆ ಎಕ್ಸಾಮಲ್ಲಿ, ಒಂದು 4 ಮಾರ್ಕ್ಸ್ಗೆ ಮತ್ತು ಒಂದು 6 ಮಾರ್ಕ್ಸ್ಗೆ. ನಾನೇನು ವೀಡಿಯೋಸ್ನ ಸಾಲ್ವ್ ಮಾಡಿದ್ದೀನಿ, ನೀವು ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೇಮ್ ಕ್ವಶನ್ಸೇ ಬರುತ್ತೆ ಎಕ್ಸಾಮ್ಗೆ. ಕ್ವಶನ್ ನೋಡೋಣ. ಲೀಲಾ ಲಿಮಿಟೆಡ್ acquired all the ordinary shares of Sheela Limited for 16 lakh rupees on 31st March 2022 and drafted statement of financial position as on same date was as follows. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂದರೆ 12 lakh ಇದೆ. ಈಕ್ವಿಟಿ 1 lakhs ಆಫ್ ಆರ್ಡಿನರಿ ಶೇರ್ಸ್ ಆಫ್ ₹10 ಈಚ್, ದಟ್ ಈಸ್ ಆಫ್ 10 lakhs. ಮತ್ತು ರಿಟೈನ್ಡ್ ಅರ್ನಿಂಗ್ಸ್ 2 lakh ಇದೆ ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ 12 lakhs ಇದೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಸ್ ಪರ್ ಇಂಡ್ AS 103. ಗುಡ್ ವಿಲ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಫಾರ್ಮೆಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಗುಡ್ ವಿಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಕನ್ಸಿಡರೇಷನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅದ್ರ ಜೊತೆ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ಅಕ್ವೈರ್ಡ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಗುಡ್ ವಿಲ್ ಸಿಗುತ್ತೆ. ಸೊ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಎಷ್ಟಿದೆ ಕ್ವಶನಲ್ಲಿ ನೋಡಿ. ಇಲ್ಲಿ ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ಆಲ್ ದ ಆರ್ಡಿನರಿ ಶೇರ್ಸ್ ಆಫ್ ಶೀಲಾ ಲಿಮಿಟೆಡ್ ಫಾರ್ 16 lakhs ಅಂತ ಕೊಟ್ಟಿದ್ದಾರೆ. ಸೊ ಈ 16 lakhs ನಮಗೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಆಗಿರುತ್ತೆ. ಸೊ ಇಲ್ಲಿ 16 lakh ಬರ್ಕೊಂಡಿದ್ದೀನಿ. ಮತ್ತು ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ಡ್ನ ನಾವು ಮೈನಸ್ ಮಾಡಿ ತೋರಿಸ್ಬೇಕಾಗುತ್ತೆ. ಯಾವ್ದು ಇಲ್ಲಿದೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಆರ್ಡಿನರಿ ಶೇರ್ಸ್ ಇದೆ ಮತ್ತು ರಿಟೈನ್ಡ್ ಅರ್ನಿಂಗ್ಸ್ ಇದೆ. ಸೊ ಇಲ್ಲಿ ಆರ್ಡಿನರಿ ಶೇರ್ಸ್ 10 lakhದು ಕೊಟ್ಟಿದ್ದಾರೆ ಮತ್ತು ರಿಟೈನ್ಡ್ ಅರ್ನಿಂಗ್ಸ್ನ 2 lakhs ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು 10 lakhs ಮತ್ತು 2 lakhs ಬರೆದಿದ್ದೀನಿ. ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 12 lakhs ಸಿಗುತ್ತೆ. ಸೊ ಈ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡಿಂದ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ರಿಕ್ವೈರ್ಡ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಗುಡ್ ವಿಲ್ ಸಿಗುತ್ತೆ. ಸೊ ಈ ಕ್ವಶನಲ್ಲಿ ಗುಡ್ ವಿಲ್ ಆನ್ಸರ್ ಎಷ್ಟು ಅಂದರೆ 4 lakhs ಸಿಕ್ಕಿದೆ. ನೋಡಿ ಸ್ಟೂಡೆಂಟ್ಸ್, ಗುಡ್ ವಿಲ್ ಪ್ರಾಬ್ಲಮ್ಸ್ನ ನಾವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನಿಲ್ಲ, ಕನ್ಸಿಡರೇಷನ್ ಟ್ರಾನ್ಸ್ಫರ್ ಜೊತೆ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ರಿಕ್ವೈರ್ಡ್ನ ಮೈನಸ್ ಮಾಡಿದ್ರೆ ಸಾಕಾಗುತ್ತೆ. ನಮಗೇನಾದರೂ ಇದು ಪಾಸಿಟಿವ್ ವ್ಯಾಲ್ಯೂ ಬಂದರೆ ನಮಗೆ ಇದು ಗುಡ್ ವಿಲ್ ಆಗಿರುತ್ತೆ. ನಮಗೆ ಇಲ್ಲಿ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ರಿಕ್ವೈರ್ಡೇ ಜಾಸ್ತಿ, ಇದು ಕನ್ಸಿಡರೇಷನ್ ಏನಾದರೂ ನಮಗೆ ಕಮ್ಮಿ ವ್ಯಾಲ್ಯೂ ಸಿಕ್ಕಿದಾಗ ನಾವು ಇದನ್ನು ಬಾರ್ಗೇನ್ ಪರ್ಚೇಸ್ ಅಂತ ತೋರಿಸ್ತೀವಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.